ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೊಂದು ಮಾಮೂಲಿ ಸಿಂಪಲ್ ಡಿಸೈನ್ದು ಪ್ಯಾಚ್ ವರ್ಕ್ ಡಿಸೈನ್. ಇದು ಒಂಥರ ಬಾಕ್ಸ್ ಟೈಪಲ್ಲಿ ಬರುತ್ತೆ. ಇದು ಫಸ್ಟ್ಗೆ ನಾನು ಇದು 110 ಲೈನಿಂಗ್ ತೊಗೊಂಡಿದ್ದೀನಿ. ಇವಾಗೆಲ್ಲ ಉದ್ದ ಸ್ಲೀವ್ ಬರುತ್ತೆ, 10 ಇಂಚಿಗೆ ಇಟ್ಕೋತಾರೆ. ಆಮೇಲೆ ಬಫ್ ಬರುತ್ತೆ, ಮೇಲ್ಗಡೆ ಬಫು ಇಲ್ಲ ಬಾಹುಬಲಿ ಬಫ್ ಆ ಥರ ಬರೋದ್ರಿಂದ ನಾವು ಸ್ವಲ್ಪ ಲೈನಿಂಗ್ ಜಾಸ್ತಿನೇ ಇಟ್ಕೋಬೇಕಾಗುತ್ತೆ. ಹಂಗಾಗಿ ನಾನು ಈಗಿನ ಉದ್ದಿನ ಸ್ಲೀವ್ಗೆಲ್ಲ 110 ತಗೋತೀನಿ, ಇಲ್ಲ ಕಮ್ಮಿ ಇದ್ರೆ 1 ಮೀಟರ್ ತಗೋತೀನಿ. ಹಂಗಾಗಿ ಲೈನಿಂಗ್ ಸ್ವಲ್ಪ ಜಾಸ್ತಿ ಇದ್ರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಹಿಂಸೆ ಅನ್ಸಲ್ಲ. ಕಮ್ಮಿ ಬಟ್ಟೆ ಇದ್ದಾಗ ಏನಾಗುತ್ತೆ, ಪ್ಯಾಚ್ಗಳು ಕೊಟ್ಕೊಂಡು ಜಾಯಿಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಹಿಂಸೆ ಅನಿಸುತ್ತೆ. ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಡ್ತೀನಿ. ಹಂಗಾಗಿ ನೀವು ಬೇಕಾದರೆ 1 ಮೀಟ್ರೆಲ್ಲ ತೊಗೊಂಡು ಮಾಡ್ಬೋದು. ನಾನು 110 ತೊಗೊಂಡಿದ್ದೀನಿ. ಸ್ವಲ್ಪ ಜಾಯಿಂಟಿಂಗ್ಗಳೆಲ್ಲ ಅವಾಯ್ಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ಗೆ ನಾನು ಇದು ಎದೆ ಸುತ್ತಳತೆ ಬಂದಿದ್ದು ನಮಗೆ 36 ಬರುತ್ತೆ. 17 ಬರುತ್ತೆ. 17ವರೆನ 2 ಭಾಗ ಮಾಡ್ಕೋಬೇಕು. 17ವರೆನ ಎರಡು ಭಾಗ ಮಾಡ್ಕೊಂಡ್ರೆ 8.75 ಬರುತ್ತೆ. 8.75ಗೆ ನಾವು 2 ಇಂಚ್ ಆ್ಯಡ್ ಮಾಡ್ಕೋಬೇಕು. 8.75 ಅಂದರೆ 9.75, 10.75 ಅಂದರೆ 11 ಇಂಚ್ ಆಗುತ್ತೆ. ಫ್ರಂಟ್ ಈ ಬ್ಯಾಕ್ಗೆ 11 ಇಂಚ್ ಸಾಕು. ಬ್ಯಾಕ್ಗೆ 11 ಇಂಚ್ ಸಾಕಾಗುತ್ತೆ. 11 ಇಂಚ್ ಸಾಕು. ಇದಕ್ಕೆ ಬಂದ್ಬಿಟ್ಟು ಫ್ರಂಟ್ 1 ಇಂಚ್ ಎಕ್ಸ್ಟ್ರಾ ಹೋಗೋದ್ರಿಂದ 13 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ, ಓಪನ್ ಇರೋದು ಈ ಕಡೆ ಇದೆ, ಕ್ಲೋಸ್ ಇರೋದು ಈ ಕಡೆ ಇದೆ. ಇವಾಗ ಇದಕ್ಕೆ ನಾನು 13 ಇಂಚಿಗೆ ತಗೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊತೀನಿ. ಇದು ನಮಗೆ ಹಿಂದೆ ಮುಂದೆ ಎರಡಕ್ಕೂ ಆಗುತ್ತೆ. ಈ ರೀತಿ 13 ಇಂಚ್ಗೆ ಇಟ್ಕೊಂಡು ಇದು ಎಕ್ಸ್ಟ್ರಾ ಬರೋದು 10 ಇಂಚ್ ಸ್ಲೀವ್ಸ್ಗೆ ಆಗುತ್ತೆ. 10 ಇಂಚ್ ಬರುತ್ತೆ. ಆಮೇಲೆ ಸ್ಲೀವು ಮೇಲ್ಗಡೆ ಬಫ್ ಬರುತ್ತೆ, ಅದಕ್ಕೋಸ್ಕರ ಇದು 10 ಇಂಚ್ ಬೇಕು. ಇವಾಗ ಇದು ಇದಕ್ಕೆ ಕಟ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಇದು ಕಟ್ ಮಾಡಿ ಸ್ಲೀವ್ಸ್ಗೆ ಸಪ್ರೇಟಾಗಿ ಇಟ್ಕೊಂಡ್ಬಿಡಬೇಕು. ಇವಾಗ ಇದು ಫ್ರಂಟು ಬ್ಯಾಕು ಎರಡನ್ನು ಈ ರೀತಿ ಓಪನ್ ಮಾಡಿದಾಗ ನಮ್ಗೆ ಈ ರೀತಿ ಬರುತ್ತೆ. ಇದನ್ನು ತೆಗೆದುಬಿಟ್ಟು ನಾವು ಈ ರೀತಿ ಕ್ಲೋಸ್ ಇರೋದು ನಮ್ಮ ಕಡೆ ಬರಬೇಕು, ಓಪನ್ ಇರೋದು ಎದುರುಗಡೆ ಹೋಗ್ಬೇಕು, ಆ ಕಡೆಗೆ ಹೋಗ್ಬೇಕು. ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡಾದ್ಮೇಲೆ ಮಾಮೂಲಿ ನಾವು ಯಾವುದೇ ಬ್ಲೌಸ್ ಆದರೂ ಅಷ್ಟೇ ನಾವು ಕೆಳಗಡೆಗೆ ಇದನ್ನು ಕೆಳಗಡೆಗೆ ಒಂದು 1/2 ಇಂಚು ಫಸ್ಟ್ಗೆ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಬ್ಲೌಸ್ ಆದರೂ ಅಷ್ಟೇ. ಆಮೇಲೆ ಪ್ಲೇನ್ ಬ್ಲೌಸ್ ಆದರೆ ಮಾತ್ರ 1.5 ಇಂಚು ಇಲ್ಲ 2 ಇಂಚ್ ತೊಗೋಬೇಕಾಗುತ್ತೆ. ಲೈನಿಂಗ್ ಬ್ಲೌಸ್ಗಳಿಗಾದ್ರೆ 1/2 ಇಂಚ್ ಸಾಕು. 1/2 ಇಂಚು ಮತ್ತು ಕೆಲವರು ಫೋಲ್ಡ್ ಮಾಡೋದಕ್ಕೆ ಎಕ್ಸ್ಟ್ರಾ ಬಿಟ್ಕೋತಾರೆ. ಅದು ನಾವು ಮಾಮೂಲಿ ಪೀಸಲ್ಲೂ ಇಟ್ಕೋಬೋದು, ಇಲ್ಲ ಎಕ್ಸ್ಟ್ರಾ ಪೀಸ್ನು ಚೇಂಜ್ ಮಾಡ್ಕೋಬೋದು. ಆ ಥರ ಬೇರೆ ಬೇರೆ ಥರ ಇದೆ. ಇವಾಗ ಸದ್ಯಕ್ಕೆ ನಾನು ಮಾಡೋದು ಒಂದು 1/2 ಇಂಚ್ ಬಿಟ್ಟಿರ್ತೀನಿ, ಇದನ್ನು ಫೋಲ್ಡ್ ಮಾಡಿ ಇನ್ನೌಟ್ ಮಾಡ್ಕೋತೀನಿ. ಆ ರೀತಿ ಮಾಡೋದು. ಒಂದು 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದು ಬಂದ್ಬಿಟ್ಟು ನಮ್ಗೆ ಉದ್ದ ಬಂದ್ಬಿಟ್ಟು 13.5 ರೆಡಿ. ನಮಗೆ 13.5 ಬೇಕು. ಮೇಲ್ಗಡೆ ಇನ್ನೊಂದು 1/2 ಇಂಚು ಜಾಯಿಂಟ್ ಮಾಡ್ಕೋತೀನಿ. ಟೋಟಲ್ಲು ನಮ್ಗೆ ಎಷ್ಟಾಗುತ್ತೆ, 14.5 ಆಗುತ್ತೆ. 1 ಇಂಚ್ ಎಕ್ಸ್ಟ್ರಾ, 13.5 ಇಂಚು ರೆಡಿ. ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚು ಎಕ್ಸ್ಟ್ರಾ. ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ, ಇಲ್ಲಿ ಕರೆಕ್ಟಾಗಿ ನಮ್ಗೆ 13.5ಗೆ ಮಾರ್ಕ್ ಮಾಡ್ಕೊಂಡು ಮೇಲ್ಗಡೆ ಒಂದು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಬಿಟ್ಟು ಇವಾಗ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದು ಬಂದ್ಬಿಟ್ಟು ಸೊಂಟ ಸುತ್ತಳತೆ ಬಂದ್ಬಿಟ್ಟು ನಮಗೆ 28 ಇದೆ. 28 4 ಭಾಗ ಮಾಡಿದ್ರೆ ನಮಗೆ 7 ಇಂಚ್ ಬರುತ್ತೆ. 7 ಇಂಚ್ ಬರುತ್ತೆ. ಅದನ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ 1 ಇಂಚು ಡಾಟ್ ಪಾಯಿಂಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಅಂತ ಈ ರೀತಿ. ಇದು ನೆಕ್ ವಿಡ್ತ್ ಬಂದ್ಬಿಟ್ಟು ನಮಗೆ 11 ಇದೆ. 11ನ್ನ 2 ಭಾಗ ಮಾಡ್ಕೋಬೇಕು. 11 ಇದೆ. 11ನ್ನ 2 ಭಾಗ ಮಾಡಿದ್ರೆ ನಮಗೆ 5.5 ಬರುತ್ತೆ. 5.5ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು 2 ಕಾಲ್ಗೆ ಮಾರ್ಕ್ 2 ಕಾಲು ಇಲ್ಲ 2.5, 2 ಕಾಲೇ ತಗೋತೀನಿ. ಯಾಕೆಂದರೆ ನಮ್ಗೆ ಸ್ವಲ್ಪ ಇದಾದ್ರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ನೋಡಿ, ಕರೆಕ್ಟಾಗಿ ಬರುತ್ತೆ. 2.5 ಬರುತ್ತೆ. ಮಧ್ಯ ರೆಡಿ ನಮಗೆ 2.5 ಬರಬೇಕು. ಆಯಿತು. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಾನು 3.5ಗೆ ಮಾರ್ಕ್ ಮಾಡ್ಕೋತೀನಿ. ಇವರು ಡೀಪು ಸ್ವಲ್ಪ ಬ್ರಾಡಾಗಿ ಹಾಕ್ತಾರೆ. ಆಮೇಲೆ ಇದು ಸ್ವಲ್ಪ ಡಿಸೈನು ಬಾಕ್ಸ್ ಟೈಪಲ್ಲಿ ಬರುತ್ತೆ. ಇದು 3 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಇದು ಮಾರ್ಕ್ ಮಾಡಿಕೊಂಡು ಈ ರೀತಿ ಕ್ರಾಸಾಗಿ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊತೀನಿ. ಇದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದು ನಮಗೆ ಈ ರೀತಿ ಬಂದು ಇಲ್ಲಿ ಸ್ವಲ್ಪ ಈ ರೀತಿ ಕ್ರಾಸಾಗಿ ಹೋಗ್ಬೇಕು.
ಕ್ರಾಸಾಗಿ ಈ ರೀತಿ ಹೋಗ್ಬೇಕು. ಈ ರೀತಿ ಕ್ರಾಸಾಗಿ ಹೋಗೋದ್ರಿಂದ ಇಲ್ಲಿ ನಾವು ಇದನ್ನು ತೆಗೆದು ಬಿಟ್ಟು ಇಲ್ಲಿ ನಾವು ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆಮೇಲೆ ಗುಂಡುಗಳು ಇಡಬೇಕು. ಇಲ್ಲಿ ಹೀಗೆ ಎರಡು ಕಡೆನೂ ಒಂದಷ್ಟು ದೂರಕ್ಕೆ ಒಂದು 3 ಗುಂಡುಗಳನ್ನ ಇಡಬೇಕಾಗುತ್ತೆ. ಇದು ಫುಲ್ಲು ಇದಕ್ಕೂ ಅಷ್ಟೇ ಹಿಂಗೆ 3 ಗುಂಡು ಇಟ್ಟು ಸ್ಟಿಚ್ ಮಾಡಿ ಪೈಪಿಂಗ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಇದನ್ನು ಅಟ್ಯಾಚ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಈ ರೀತಿ ಬರುತ್ತೆ ಡಿಸೈನು. ನೋಡಿ ಫೋಟೋ ಕಳಿಸಿದ್ದಾರೆ. ಈ ರೀತಿ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಇಲ್ಲಿ ನಮಗೆ ಈ ರೀತಿ ಕ್ರಾಸಾಗಿ ಬಂದರೆ ಸಾಕು. ಇವಾಗ ಇದು ನಮಗೆ ಇಲ್ಲಿ ಬಂದ್ಬಿಟ್ಟು ಎದೆ ಸುತ್ತಳತೆ ಬಂದ್ಬಿಟ್ಟು 8 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊತೀನಿ. ಇದು ಬಂದ್ಬಿಟ್ಟು ಆರ್ಮೂಲ್ ರೌಂಡ್ ಬಂದ್ಬಿಟ್ಟು 5.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗೇನು 5ವರೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಈ ಕಡೆನೂ ಅಷ್ಟೇ 5ವರೆಗೆ ಜಾಯಿಂಟ್ ಮಾಡಿಕೊಂಡು ಈ ರೀತಿ ಕೆಳಗಡೆ ಇದಕ್ಕೂ ಜಾಯಿಂಟ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಇಲ್ಲಿ ಇದನ್ನು ಇಲ್ಲಿ 1 ಇಂಚಿಗಾದರೆ ಸಾಕು. 1 ಇಂಚ್ ಆದರೆ ಅದರಿಂದ ಮೇಲಕ್ಕೆ ಹಾಕಿದ್ರೆ ಸ್ವಲ್ಪ ಇಲ್ಲೆಲ್ಲ ಬಬ್ಬಲ್ಸ್ ಈ ಥರ ಗುಪ್ಪೆ ಥರ ಬರುತ್ತೆ. ಇಲ್ಲೆಲ್ಲ ಸ್ವಲ್ಪ ಲೂಸಾಗಿ ಬರೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ತಗೋಬಾರ್ದು. ಇವಾಗ ಇದು ರೆಡಿ ಆಯಿತು. ಇಲ್ಲಿಗೆ ನಾವು ಕ್ಯಾನ್ವಾಸ್ ಆದರೂ ಕೊಡ್ಬೋದು, ಇಲ್ಲ ಹಾಗೆ ಪೈಪಿಂಗ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೋದು. ಫಸ್ಟ್ಗೆ ನಾನು ಇದೇನು ಇದು ಕಟ್ ಮಾಡಲ್ಲ, ಇದು ಮಾತ್ರ ಕಟ್ ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡ್ಕೊಂಡು ಇದನ್ನ ಒಂದು ನ್ಯಾಚ್ ಹಾಕೊಂಡ್ಬಿಡೋಣ. ಮತ್ತೆ ಈ ಕಡೆ ಹೀಗೆ ಕಟ್ ಮಾಡ್ಕೊಳ್ಳೋಣ. ಇದೇನಿಲ್ಲ, ಆರಾಮಾಗಿ ನಾವು ಏನು ಮಾರ್ಕ್ ಮಾಡಿರ್ತೀವೋ ಆ ಮಾರ್ಕ್ ಮೇಲೆ ಕಟ್ ಮಾಡ್ಕೊಳ್ಳೋದಷ್ಟೇ. ಇಷ್ಟೇ. ತೆಗೆದನ್ನು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡೋಣ. ಇದು ತೆಗೆದುಬಿಟ್ಟು ಮತ್ತೆ ಇಲ್ಲಿ ನ್ಯಾಚ್ ಹಾಕೋಬೇಕು. ಮತ್ತು ಇಲ್ಲೂ ನ್ಯಾಚ್ ಹಾಕೊಂಡ್ಬಿಡ್ಬೇಕು. ನಾವು ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದು ಬ್ಯಾಕ್ ರೆಡಿ ಆಯಿತು. ಇವಾಗ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಏನಿಲ್ಲ, ಇದು ಏನಿದೆ ಈ ಶೇಪ್ನ ಇಟ್ಕೋಬೇಕು. ಈ ರೀತಿ ಇಲ್ಲಿ ಮಾಮೂಲಿ ನಾವು 1/2 ಇಂಚು ಉಕ್ಸ್ಪಟ್ಟಿ ಐಪಟ್ಟಿ ಬರುತ್ತಲ್ಲ ಅಲ್ಲಿಗೆ ಇಟ್ಕೋಬೇಕು. ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ಒಂದು 1/2 ಇಂಚ್ ಆದರೆ ಸಾಕು. ಈಗ ಮಾರ್ಕ್ ಮಾಡಿಕೊಂಡು ಇದು ಕರೆಕ್ಟಾಗಿ ಇಟ್ಕೊಂಡ್ರೆ ಹೇಗೆ ಬಂತು. ಇವಾಗ ಇದಕ್ಕೆ ಒಂದು ಪಿನ್ ಹಾಕೊಂಡ್ಬಿಡೋಣ. ಕೆಳಗಡೆ ಒಂದು ಮೇಲ್ಗಡೆ ಒಂದು ಪಿನ್ ಹಾಕೊಂಡಷ್ಟು ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ಸರಿಯೋದಿಲ್ಲ ಅಂತ ಅಷ್ಟೇ. ಯಾಕೆ ನಾವು ಈ ಕಡೆ ಹಿಂಗೆ ಎಲ್ಲ ತಿರುಗಿಸ್ತಾ ಇರ್ತೀವಲ್ಲ ಅವಾಗ ಅದು ಸರಿಬಾರ್ದು ಅಂತ ಅಷ್ಟೇ. ನಾವು ತಿರುಗಿಸ್ಕೊಂಡಾಗ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ. ಇಲ್ಲಿ ನಾವು ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟೇ. ತೆಗೆದ್ಬಿಡೋಣ ಫಸ್ಟ್ಗೆ. ಇವಾಗ ಇದು ಮಾಮೂಲಿ ಈ ಕಡೆಯಿಂದ ಅಷ್ಟೇ ಮಾಮೂಲಿದು ಮ್ಯಾಚ್ ಹಾಕಿರೋದು ಅದೇ ರೀತಿ ಮ್ಯಾಚ್ ಹಾಕೊಂಡ್ಬಿಡೋಣ. ಆಯ್ತು. ಮಾಮೂಲಿದು ಏನಿದೆ ಒಂದು ಸೇಮ್ ಇವಾಗ ಹೇಗೆ ಕಟ್ ಮಾಡಿದ್ದೀವೋ ಇದ್ರ ಅಳತೆಗೆನೆ ಕಟ್ ಮಾಡ್ಕೋಬೇಕು. ಮತ್ತೆ ಆಮೇಲೆ ಶೇಪ್ ತೆಗಿಬೇಕಾಗುತ್ತೆ. ಆಯಿತು. ಇವಾಗ ಇದೇನಪ್ಪ ಅಂದರೆ ನಾವಿಲ್ಲಿ ಡಾಟ್ ಹಿಡಿತೀವಲ್ಲ ಫ್ರಂಟು, ಅದಕ್ಕೋಸ್ಕರ ಒಂದು 1/4 ಇಂಚ್ ಮುಂದೆ ಹಾಕ್ಕೊಳ್ಳೋಣ. ಅಷ್ಟೇ, ಒಂದು 1/4 ಇಂಚ್ ಮುಂದೆ ಹಾಕೊಂಡ್ರೆ ಸಾಕು. ಮತ್ತು ಇದು ಬಂದುಬಿಟ್ಟು ಇಲ್ಲಿ ಒಂದು 1/2 ಇಂಚ್ 1 ಇಂಚು ಜಾಸ್ತಿ ತೊಗೋಬೇಕಾಗುತ್ತೆ. ಇಲ್ಲಿ ಡಾಟ್ ಹಿಡಿತೀವಲ್ಲ ಫ್ರಂಟು, ಅದಕ್ಕೋಸ್ಕರ ಅದು ಇಟ್ಕೊಂಡು ಈ ರೀತಿ ಹಾಕಿ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಬೇಕು. ಇದು ಬಂದ್ಬಿಟ್ಟು ನಾನು ಹೇಳಿದ 1/4 ಇಂಚ್ ಮೇಲೆ ತೊಗೋಬೇಕು. ಯಾಕಂದರೆ ಡಾಟ್ ಹಿಡಿತೀವಲ್ಲ ಹೋಗುತ್ತೆ, ಅದಕ್ಕೋಸ್ಕರ. ಇವಾಗ ಇದನ್ನು ಓಪನ್ ಮಾಡಿ ತೆಗೆದುಬಿಡೋಣ. ಇದು ತೆಗೆದುಬಿಟ್ಟು ಇವಾಗ ಇದು ಇಲ್ಲಿ ಶೇಪ್ ತೆಗಿಬೇಕು. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಅದೇ ಲೆವೆಲ್ ಬರಬೇಕು. ಇಲ್ಲಿ ಮಾತ್ರ ಬರಬೇಕು. ಇಲ್ಲಿ ಕಂಕ್ಳ ಹತ್ರ ಇಲ್ಲಿ ನಮಗೆ ಇಲ್ಲಿ ಮಾಮೂಲಿ ಬಂದು ಜಾಯಿಂಟ್ ಹಾಕ್ಬೇಕು. ಮ್ಯಾಚ್ ಇದೆಯಲ್ಲ ಜಾಯಿಂಟ್ ಹಾಕ್ಬೇಕು. ಈ ಕಡೆಯಿಂದ ಅಷ್ಟೇ ಏನು ತೆಗಿಯಕ್ಕೆ ಹೋಗ್ಬಾರ್ದು, ಟೈಟ್ ಆಗಿಬಿಡುತ್ತೆ. ಇಲ್ಲಿಂದ ಇಲ್ಲಿ ಬಂದು ಕ್ರಾಸಾಗಿ ತಿರುಗಿಸ್ಕೋಬೇಕು ಅಷ್ಟೇ. ಮುಂದೆ ಬಂದ್ಬಿಟ್ಟು 7.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟು ಹೀಗೆ 3 ಇಂಚಿಗೆ ಮಾರ್ಕ್ ಮಾಡ್ತೀನಿ ಸ್ಕೇಲಲ್ಲಿ.
ಈಗ ಫ್ರಂಟ್ ಡಾಟ್ ಪಾಯಿಂಟ್ ಬಂದ್ಬಿಟ್ಟು 13.5 ಬರುತ್ತೆ. ನಮಗೆ ಇಲ್ಲಿ ಶೋಲ್ಡರ್ ಪಟ್ಟಿನ ಸೇರಿಸಿ 10 ಇಂಚಿಗೆ ಬರುತ್ತೆ. 10 ಇಂಚಿಗೆ ಇಲ್ಲಿ ಬಂದ್ಬಿಟ್ಟು 13.5 ಮಾರ್ಕ್ ಮಾಡ್ಕೋಬೇಕು. 13.5 ಮಾರ್ಕ್ ಮಾಡಿಕೊಂಡು ಮತ್ತೆ ನಾವು ಇದು ಬ್ಲೌಸಲ್ಲಿ ಈ ರೀತಿ ಇಟ್ಕೊಂಡು ಇಲ್ಲಿ ಉಚ್ಚು ಪಟ್ಟಿ 5 ಪಟ್ಟಿ ಇರುತ್ತಲ್ಲ, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ನೋಡಿಕೊಂಡು ಇಲ್ಲಿ ಇಟ್ಕೋಬೇಕು. ನಾನು ಆಗಲೇ ಹೇಳಿದಾಗೆ ಏನಿಲ್ಲ, ಇಲ್ಲಿಂದ ಜಾಯಿಂಟ್ ಇರುತ್ತಲ್ಲ ಅದಕ್ಕೆ ತಗೊಂಡು 3 ಇಂಚ್ ಬರುತ್ತೆ. 4 ಇಂಚಿಗೆ ನಾವು ಮಾಡ್ಕೋಬೇಕು, ಮಾರ್ಕ್ ಮಾಡ್ಕೋಬೇಕು. 4 ಇಂಚಿಗೆ ಈಗ ಬಂದ್ಬಿಟ್ಟು 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 1 ಇಂಚು, ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ರೆಡಿ ಆಗಿರ್ತದೆ. ಇದು ಡಾಟ್ ಪಾಯಿಂಟು. ಈಗ ಈ ರೀತಿ ಇದನ್ನ ಜಾಯಿಂಟ್ ಮಾಡ್ಕೋಬೇಕು. ನಾವು ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಈ ಕಡೆ ಬಂದ್ಬಿಟ್ಟು ಬ್ಲೌಸ್ ಇದೆಯಲ್ಲ ಫ್ರಂಟ್ ಕಡೆ ತಗೊಂಡು ಈ ರೀತಿ ಈಗ ನಾವು ನ್ಯಾಚ್ ಹಾಕಿರ್ತೀವಲ್ಲ ಇಲ್ಲಿಂದ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಗೆ ಬಂದ್ಬಿಟ್ಟು 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ, ಇನ್ನು 1/2 ಇಂಚು ಇಲ್ಲಿ ಡಾಟ್ ಪಾಯಿಂಟ್ ಹೋಗುತ್ತೆ. 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಷ್ಟೇ, ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ರೆಡಿ ಆಯಿತು. ಸೊ ಇದು ಕಟ್ ಮಾಡ್ಕೊಳ್ಳೋಣ. ಏನು ಶೇಪ್ ಮಾಡಿದ್ವಲ್ಲ ಅಷ್ಟೇ ಆಯಿತು. ಮಾಮೂಲಿ ಮಾರ್ಕ್ ಮಾಡಿಕೊಂಡು ಮತ್ತು ಇದು ತೆಗೆದುಬಿಡೋಣ. ಫ್ರಂಟು ಸಾರಿ, ಇದು ಬಾಕ್ಸ್ ಟೈಪ್ ಕೇಳಿದ್ದೆ, ಚೇಂಜ್ ಮಾಡ್ತೀನಿ. ಬಾಕ್ಸ್ ಟೈಪ್ ಕೇಳಿದ್ರು ಅಂದರೆ 2-3 ಬ್ಲೌಸ್ ಇದೆ, ಸ್ವಲ್ಪ ಬೇರೆ ಬೇರೆ ಶೇಪಲ್ಲಿ ಚೇಂಜ್ ಮಾಡಿ ಅಂತ ಹೇಳಿದ್ರು. ಒಂದು ಆರ್ಟ್ ಶೇಪು, ಇದು ಬಾಕ್ಸ್ ಟೈಪಲ್ಲಿ ಇಟ್ಟಿದ್ದೀನಿ. ಇದನ್ನ ಹಿಂಗೆ ಶೇಪ್ ತೆಗೆದುಕೊಡ್ತೀನಿ. ನಿಮ್ಗೆ ಇದು ಬೇಕಾದ್ರೆ ಈ ರೀತಿ ಮಾರ್ಕ್ ಮಾಡ್ಕೋಬೋದು. ಆಮೇಲೆ ಮತ್ತೆ ಇದು ಬಂದ್ಬಿಟ್ಟು ನಮ್ಗೆ ಇಲ್ಲೇನು ಅಷ್ಟು ಇದಿಲ್ಲ, ಸ್ವಲ್ಪ ಹಿಂಗೆ ಕ್ರಾಸಾಗಿ ತೆಗೆದುಬಿಡ್ಬೇಕು. ಫ್ರಂಟ್ ರೆಡಿ ಆಯಿತು, ಬ್ಯಾಕ್ ರೆಡಿ ಆಯಿತು. ಹಾಗೆ ಹ್ಯಾಂಡ್ಸ್ ರೆಡಿ ಮಾಡ್ಕೊಳ್ಳೋಣ. ಹ್ಯಾಂಡ್ಸ್ ಬಂದ್ಬಿಟ್ಟು 10 ಇಂಚ್ ಬರುತ್ತೆ. ಅದಕ್ಕೆ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ಇವಾಗ ಇನ್ನು ಬ್ಲೌಸ್ ಎಲ್ಲ ಸ್ವಲ್ಪ ಉದ್ದಾನೆ ಇಡ್ಸ್ಕೊತಾರೆ. ಯಾವುದೇ ಆದ್ರೂ 9 ಇಂಚು 10 ಇಂಚು ಮೇಲೆ ಇರುತ್ತೆ, ಕಮ್ಮಿ ಅಂತ ಇರೋಲ್ಲ. ಅದಕ್ಕೋಸ್ಕರ ನಿಮಗೆ ಜಾಸ್ತಿನೇ ಬೇಕಾಗುತ್ತೆ ಬಟ್ಟೆ. ಕಮ್ಮಿ ತಗೊಂಡು ಮತ್ತೆ ಅದೆಲ್ಲ ಜಾಯಿಂಟ್ ಮಾಡಿಕೊಂಡು ಹಿಂಸೆ ಆಗುತ್ತೆ, ಮತ್ತೆ ಜಾಯಿಂಟಿಂಗ್ ಮಾಡಿ ಮಾಡಿ ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು 5 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ, ತಗೋಬೋದು. ಇಲ್ಲ ನೀವು ಅದರಲ್ಲೇ ಜಾಯಿಂಟ್ ಮಾಡ್ಕೊಂಡು ಪರವಾಗಿಲ್ಲ ಮಾಡ್ತೀನಿ ಅಂದರೆ ಮಾಡ್ಕೋಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆಯಿತು, 10 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 10 ಇಂಚು, ಈಗ ಬಂದ್ಬಿಟ್ಟು 5 ಇಂಚು. ನೀವು ಆಗೋ ಗೊತ್ತಾಗಿಲ್ಲ ಅಂದರೆ ಬ್ಲೌಸ್ ಇರುತ್ತಲ್ಲ ಈಸಿಯಾಗಿ ಈ ರೀತಿ ಇಟ್ಕೊಂಡ್ರಿ. ನೀಟಾಗಿ ಏನು ಶೇಪ್ ಇದೆ ಹಾಗೆಯೇ ಇಟ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಸ್ಟಿಚಿಂಗಿಗೆ 2 ಇಂಚು ಮಾರ್ಕ್ ಮಾಡ್ಕೋಬೇಕು. ಇಲ್ಲೂ 2 ಇಂಚು ಬಂದು ಇವಾಗ ಇದಕ್ಕೆ ನಾವಿಲ್ಲಿ ಒಂದು ಬಫು ನಿಮಗೆ ಜಾಸ್ತಿ ಬೇಕಂದರೆ ಇಲ್ಲಿ ಜಾಸ್ತಿ ಲೆಂತ್ ತಗೊಳ್ಳಿ, ಕಮ್ಮಿ ಬೇಕಂದರೆ ಕಮ್ಮಿ ತಗೊಳ್ಳಿ, ಅಷ್ಟೇ. ಇದು ನಾನಿದೊಂದು 4 ಇಂಚ್ ಇರ್ತೀನಿ, 4 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಇದು ಬಂದು 3 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ, ನಾವು ಇಲ್ಲಿಂದ ನಮ್ಗೆ ಇದು ರೆಡಿ ಬೇಕಾಗಿರೋದು ಇಲ್ಲಿವರೆಗೂ. ಇವಾಗ ಇದು ಎಕ್ಸ್ಟ್ರಾ ಬಫ್ಗೆ ರೀತಿ ಮಾರ್ಕ್ ಮಾಡ್ಕೋಬೇಕು ಬಾಕ್ಸ್ ಟೈಪಲ್ಲಿ. ಈ ರೀತಿ ಬಂತು. ಇವಾಗ ಇದನ್ನ
ಕ್ರಾಸಾಗಿ ತಗೊಂಡು ಹೀಗೆ ಗೈಡ್ ಮಾಡ್ಕೋಬೇಕು ಅಷ್ಟೇ. ಈ ರೀತಿ ಬಂದು ಈ ರೀತಿ ನಮಗೆ ರೆಡಿ. ಇಷ್ಟು ಇದು ಬಫ್ ಬರುತ್ತೆ. ಇದು ಬಫ್ ಚಿಕ್ಕದು ಬೇಕು ಅಂದರೆ ಬೇಕಾದ್ರೆ ಇನ್ನು ಕಮ್ಮಿ ಮಾಡ್ಕೋಬೋದು, ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು. ಇನ್ನು 3 ಇಂಚಿಗೂ ಬೇಕಾದರೆ ತೊಗೋಬೋದು. ನಾನು 4 ಇಂಚ್ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದಾಗಿ ಬರಲಿ ಅಂತ. ನೀವು ಬೇಕಾದ್ರೆ 3 ಇಂಚಿಗೂ ತೊಗೋಬೋದು, ಜಾಸ್ತಿ ಬೇಡ ಅಂದರೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ತೆಗೆದುಬಿಡೋಣ. ಇಷ್ಟೇ ಇದು. ಇವಾಗ ಮಾಮೂಲಿ ಇದೇನು ಶೇಪ್ ಇದೆ ಈ ಶೇಪ್ಗೆ ತೆಗಿಬೇಕು. ನೀಟಾಗಿ ಇದೇ ರೀತಿ ತೆಗಿಯೋದ್ರಿಂದ ಪಫ್ ನೀಟಾಗಿ ಬರುತ್ತೆ. ಇಷ್ಟೇ ಇದು. ಇಲ್ಲಿ ಬೇಕಂದ್ರೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಇಲ್ಲಿ ಇದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದು ಶೇಪ್ ತೆಗಿಬೇಕು. ಶೇಪ್ ಏನಿದು ಜಾಸ್ತಿ ಏನು ತೆಗಿಯಂಗಿಲ್ಲ, ಸ್ವಲ್ಪ ಕ್ರಾಸ್ ಆಗಿ ನಮಗೆ ಫ್ರಂಟು ಬ್ಯಾಕು ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಈ ರೀತಿ ಇಷ್ಟು ತೆಗೆದ್ರೆ ಆಯಿತು. ಈ ರೀತಿ ಬರುತ್ತೆ. ಇವಾಗ ಈ ರೀತಿ ನೋಡಿ, ಅದಕ್ಕೆ ಬಟ್ಟೆ ಜಾಸ್ತಿ ಬೇಕು, ಹಿಂಗೆ ಲೆಂತ್ ಬರೋದ್ರಿಂದ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ಇವಾಗ ಇದು ರೆಡಿ ಆಯಿತು. ಬಟ್ಟೆ ಕಟ್ ಮಾಡ್ಕೊಳ್ಳೋಣ. ಇದು 2 ಕಡೆನೂ ಬಾರ್ಡ್ರ್ ಇದೆ. ಒಂದು ಕಡೆ ಬಾರ್ಡ್ರ್ ಮಾತ್ರ